ಮೂರೇ ಸಾಮಗ್ರಿ ಸಾಕು ಹಾಗೂ 5 ನಿಮಿಷ ಸಾಕು. ಗ್ಯಾಸ್ ಕೂಡ ಹಚ್ಚೋದು ಬೇಕಾಗಿಲ್ಲ ಮತ್ತು ಮಕ್ಕಳು ಕೂಡ ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಈ ಸ್ವೀಟ್ ರೆಸಿಪಿ, ಯಾಕಂದರೆ ಅಷ್ಟು ಸುಲಭ. ಇದನ್ನು ಮಾಡೋದಕ್ಕೆ ಮಿಕ್ಸಿ ಜಾರಿಗೆ 1 ಕಪ್ ಪುಟಾಣಿನ ಹಾಕ್ಕೊಂಡಿನಿ. ಸಾಫ್ಟ್ ಇದ್ದರೆ ಒಂದು 10 ಸೆಕೆಂಡ್ ಹುರ್ಕೊಂಡು ತೊಗೋಬೇಕು. 1/4 ಕಪ್ ಆಗುವಷ್ಟು ಸಕ್ಕರೆ ಹಾಕ್ತಿದ್ದೀನಿ. ಏಲಕ್ಕಿ ಪುಡಿ ಹಾಕ್ಕೊಂಡು ಎರಡೂ ಸೇರಿಸಿ ನೀಟಾಗಿ ಇದನ್ನು ಈ ರೀತಿ ಪೌಡ್ರ್ ಮಾಡ್ಕೊಂಡು ತೊಗೋಬೇಕು. ನಂತರ ಇವಾಗ ನಾನು ಯಾವ ಕಪ್ಪಿಲೆ ಪುಟಾಣಿ ತೊಗೊಂಡಿನಲ್ವ ಅದೇ ಕಪ್ಪಿಲೆ ಒಂದು ಅರ್ಧ ಕಪ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿನಿ. ಜಸ್ಟ್ ಮೆಲ್ಟ್ ಮಾಡ್ಕೊಂಡು ತೊಗೊಂಡಿನಿ, ನಾನಿಲ್ಲಿ ಬಿಸಿ ಏನು ಮಾಡ್ಕೊಂಡಿಲ್ಲ. ಇವಾಗ ಈ ಪೌಡ್ರನ್ನ ಹಾಕಿ ಎರಡು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಗಟ್ಟಿ ತುಪ್ಪನ ಜಸ್ಟ್ ಮೆಲ್ಟ್ ಮಾಡ್ಕೊಂಡು ತೊಗೋಬೇಕು, ಜಾಸ್ತಿ ಬಿಸಿ ಮಾಡ್ಕೋಬಾರ್ದು, ಉಗುರು ಬೆಚ್ಚಗಿದ್ರೆ ಸಾಕಾಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇಲ್ಲಿ ಟ್ರೇಗೆ ಹಾಕಿ ಸೆಟ್ ಮಾಡ್ತಿದ್ದೀನಿ. ಜಸ್ಟ್ ಇದನ್ನು ಈ ರೀತಿ ಹಾಕಿ ಒಂದು 5-10 ನಿಮಿಷ ಇದನ್ನು ಫ್ರೀಜಲ್ಲಿ ಎತ್ತಿಟ್ರೆ ಸಾಕು. ಸೂಪರ್ ಆಗಿರುವಂತಹ ಸ್ವೀಟ್ ರೆಸಿಪಿ ರೆಡಿಯಾಗುತ್ತೆ. ಮಕ್ಕಳು ಕೂಡ ಪರ್ಫೆಕ್ಟಾಗಿ ಮಾಡ್ಕೋಬೋದು, ಅಷ್ಟು ಸುಲಭ. ಇದು ನಮ್ಮ ಹಳ್ಳಿ ಕಡೆಗೆ ಕರ್ದಂಡು ಅಂತ ಹೇಳ್ತಾರೆ. ಸೊ ನಿಮ್ಮ ಕಡೆ ನೀವು ಏನಂತ ಹೆಸರಿಡ್ತೀರ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಸಿಂಪಲ್ ಆಗಿರುತ್ತೆ, ಟ್ರೈ ಮಾಡಿ ನೋಡಿ. ಸ್ವಲ್ಪ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನೋಡಿ ಎಷ್ಟು ಸಾಫ್ಟಾಗಿ ಮೃದುವಾಗಿ ಬಂದಿದೆ ಅಂತ ನೋಡ್ತಿರ್ಬೋದು. ತುಂಬಾ ರುಚಿಯಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ.